ಕೂತ್ಕೋ. ಮೋಸ ಕಣ, ಎಲ್ಲ ಮೋಸ. ಈ ಪ್ರೀತಿ ಮೋಸ, ಈ ಫ್ರೆಂಡ್ಸು ಮೋಸ, ಪ್ರಪಂಚನೇ ಮೋಸ. ಈಗ ಹೇಳಪ್ಪ, ನಿನ್ನ ಸವಾಸದ ಕತೆನಾ ಅಲ್ಲ ನಿನ್ನ ಮೋಸದ ಕತೆನಾ? ಬಡ್ಡಿ ಮಗ ಬಂಟೆ, ಎಲ್ಲಿದ್ದಾನ ನನ್ನ ಮಗ? ಇವತ್ತು ಇದೇ ಕೈಯಿಂದ ಗುದ್ದಿ ಗುದ್ದಿ ಸಾಯಿಸ್ಬಿಡ್ತೀನಿ. ಇನ್ನೆಲ್ಲಿರ್ತಾನೆ? ಗುಡದ ಮೇಲೆ ಕೂತ್ಕೊಂಡು ಕುಡಿತಾ ಬಿದ್ದಿರ್ತಾನೆ. ಎದ್ದಾಳ ಬಟ್ಟೆ. ಇವತ್ತು ನನ್ನ ಫ್ರೆಂಡ್ಶಿಪ್ ಹಾಳಾದ್ರೂ ಪರವಾಗಿಲ್ಲ, ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನನ್ನ ಮಗ ನಿನಗೆ ಮಾಡಿರೋ ಮೋಸಕ್ಕೆ ಕುಡ್ದಿರೋ ಎಣ್ಣೆ ಎಲ್ಲ ಕೋತ 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 ಅಂತ ಕುದೀತಿದೆ. ಎದ್ದೇಳ. ಇದೇ ಆ ಟ್ರೈಪ್ಯಾಡ್ ಇದ್ದ ಆ ನನ್ನ ಮಗನ ಹೊಡೆದು ಸಾಯಿಸ್ಬಿಡ್ತೀನಿ. ಬಾರ ಎದ್ದೇಳ. ಹಾಕೋಗಿಲ್ಬಲ್ ಕೈ. ಮಗನ್ ಇವತ್ತೈತೆ. ಚಪ್ಪಲ್ ಹಾಕೋಳ. ಅಣ್ಣ, ಆ ಹುಡುಗಿ ಅವರಪ್ಪ ಬೆಂಗಳೂರಿಂದ ಬಂದ್ಮೇಲೆ ಏನಾಯ್ತಾ? ಹೇಳಣ್ಣ. ಅಣ್ಣ 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 ಹೇಳಣ್ಣ, ಹೇಳಣ್ಣ. ಅಣ್ಣ ನಂಗೆ ತಡ್ಕೊಳಕ್ಕಾಯ್ತಿಲ್ಲ, ಹೇಳಣ್ಣ. ಅಣ್ಣ ಅಣ್ಣ ಹೇಳಣ್ಣ. ಅಣ್ಣ ಇನ್ನೊಂದಿನ ಕತೆ ಹೇಳ್ತೀನಿ, ಹೊರಡಿ ಇವಾಗ. ಇನ್ನೊಂದಿನ ಎಲ್ಲ ಬೇಡ, ನನಗೆ ಈಗಲೇ ಹೇಳು. ಹೇಳು ಅನ್ನಲ್ಲ. ನೀನು ಹೊರಡ್ತೀಯ ಇವಾಗ? ಇಲ್ಲ ಸುಮ್ಮನಿತ್ತು ಹಂಗೆ ಅರ್ಧ ಬರ್ಧ ಕತೆ ಹೇಳ್ಬಿಟ್ಟು ಈಗ ಎದುರ್ಸಕ್ ಬರ್ತಾವ ನನ್ನ ಮಗ. ಲೋ, ನಿಮ್ಮಿಬ್ಬರು ಜಗಳದಲ್ಲಿ ನನ್ನನ್ನು ಯಾಕೋ ಸಿಗಾಕಿಸ್ತೀರಾ? ಒಂಟೆ ಕೇಳೋ ಕೇಳೋ, ನೀನು ಪ್ರೀತಿಸಿದ ಹುಡುಗಿನ ಅವನ್ಯಾಕೆ ಪಟಾಯಿಸ್ಕೊಂಡ ಅಂತ ಕೇಳೋ. ನೀನೇ ಕೇಳು. ಮೋಸಗಾರ ಜೊತೆ ನಾನು ಮಾತಾಡಲ್ಲ. ಲವ್, ಇವನ್ಗೆ ಯಾಕೋ ಮೋಸ ಮಾಡಿದೆ? ನಿನಗಿಂತ ಮುಂಚೆ ನೋಡಿ ಲವ್ ಮಾಡಿದ ಹುಡುಗಿನ ನೀನು ಯಾಕೋ ಪಟಾಯಿಸ್ಕೊಂಡೆ ಅವಳನ್ನ? ಇವನು ನನಗಿಂತ ಮುಂಚೆ ಲವ್ ಮಾಡಿದ್ನ? ಮತ್ತಿನ್ನೇನು, ಹಳೆ ದೇವಸ್ಥಾನದ ಹತ್ರ ಫಸ್ಟ್ ಟೈಮ್ ನಾನು ತಾನೇ ನೋಡಿದ್ದು. ನನ್ನ ಲವ್ಗೆ ಹೆಲ್ಪ್ ಮಾಡು ಅಂದರೆ ಮಾಡ್ತೀನಿ ಅಂತ ಒಪ್ಕೊಂಡು ನೀನು ಅವಳನ್ನ ಹಳೆ ದೇವಸ್ಥಾನ ಹತ್ರ ನೋಡೋದಕ್ಕೆ ಮುಂಚೆ ನನ್ನ ಲವರು ಕಣ ಅವಳು. ಕಮಲೆ, ನಂಬೇಡ ಕಣ ಇವನ್ನ. ಮತ್ತೆ ಸುಳ್ಳು ಹೇಳ್ತಿದ್ದಾನೆ, ಕತೆ ಕಟ್ತಿದ್ದಾನೆ. ಆಗಿದ್ರೆ ಅವತ್ತೇ ಹೇಳ್ಬೇಕಿತ್ತು ನನ್ನ ಲವರ್ ಅಂತ. ಯಾಕೆ ಹೇಳಿಲ್ಲ? ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅವತ್ತೇ ಹೇಳ್ಬೇಕಿತ್ತು ನಾನು. ಆದರೆ ಇವನು ನನಗೆ ಲವರ್ ಇಲ್ಲ ಅಂತ ಬರ್ಗೆಟ್ ಬೇವರ್ಸಿ ಥರ ಆಡ್ತಿದ್ದ. ಅದೇ ಟೈಮಲ್ಲಿ ಇವಳೇ ನನ್ನ ಲವರು ಅಂತ ಹೇಳಿದರೆ ಎದೆ ಪಡ್ಕೊಂಡು ಸತ್ತೋಗ್ತಿದ್ದ. ನಮ್ಮ ಹುಡುಗರೆಲ್ಲ ಒಂದೇ ಕಣ, ಅಂಥ ದೊಡ್ಡ ವ್ಯತ್ಯಾಸ ಏನಿಲ್ಲ. ನಾನು ಪಾಸಾಗಿ ಅವನು ಪಾಸಾದರೆ ಏನು ಅನ್ಸೋದಿಲ್ಲ. ನಾನು ಪಾಸಾಗಿ ಅವ್ನು ಫೇಲ್ ಆದರೆ ಆಗೋ ದುಃಖ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಅವನಿಗೆ ಹುಡುಗಿ ಸರಿ ಇಲ್ಲ, ಅವ್ರ ಸವಾಸ ಬೇಡ ಅಂತ ಎಷ್ಟು ಇಂಡೈರೆಕ್ಟಾಗಿ ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವನು ಹಾಳಾಗತ್ತಲ್ದೆ ನನ್ನನ್ನು ಹಾಳು ಮಾಡ್ಬಿಟ್ಟ. ಆದರೂ ನಂದು ಒಂದು ಸ್ವಾರ್ಥ ಇತ್ತು ಕಣ. ಏನೋ ಸ್ವಾರ್ಥ ನಿಂದು? ಈ ಹುಡುಗಿರು ಕಾಲೇಜಲ್ಲೊಬ್ಬನ, ಟ್ಯೂಷನಲ್ಲೊಬ್ಬನ, ಬಸ್ ಸ್ಟ್ಯಾಂಡಲ್ಲೊಬ್ಬನ, ಏರಿಯಾದಲ್ಲೊಬ್ಬನ ಮೇಂಟೈನ್ ಮಾಡೋ ಈ ಕಾಲದಲ್ಲಿ ನನ್ನ ಹುಡುಗಿ ಹೇಗೆ ಅಂತ ತಿಳ್ಕೊಬೇಕಾಗಿತ್ತು. ಆದರೆ ನೀನು ಎಷ್ಟೇ ಸರ್ಕಸ್ ಮಾಡಿದ್ರು ಅವಳು ನಿನ್ನ ಮೂಸು ಕೂಡ ನೋಡಲಿಲ್ಲ.
ನಿನ್ನ ಹುಡುಗಿ ಹೆಂಗೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನನ್ನನ್ನು ಬಕ್ರ ಮಾಡಿದೆ. ನಾನು ನನ್ನ ಮಗ ಅದೇ ಕಣ. ಆ ತಪ್ಪಿಂದ ಇವತ್ತು ನನಗೂ ಕಾರಣ ಹೇಳ್ದಂಗೆ ಕೈ ಕೊಟ್ಟು ಹೋದ್ಲು. ಕೊಟ್ಲಾ? ಕೈ ಕೊಟ್ಲಾ? ಕೊಡ್ಬೇಕಾಗಿದ್ದೆ. ನನ್ನ ಮಕ್ಳ, ನಮ್ಮ ಹುಡುಗರು ಯಾವುದಕ್ಕೆ ಬೇಕಾದ್ರೂ ಅಡ್ಜಸ್ಟ್ ಆಗ್ಬಿಡ್ತಾರೆ. ಈ ಹುಡುಗಿರ ಮ್ಯಾಟ್ರಿಗೆ ಬೀದಿ ನಾಯಿಗಳಕ್ಕಿಂತ ಹೆಚ್ಚಾಗಿ ಕಿತ್ತಾಡ್ತಾರೆ. ಆದರೂ ನೀನು ಒಂದ್ಸಲ ಹೇಳಬೇಕಾಗಿತ್ತು. ಒಪ್ಕೊಂಡು ಬಂದರೂ ಬರ್ತಿದ್ಲೇನೋ. ಹೇಳೋದಕ್ಕೆ ಸಿಕ್ಕರೆ ತಾನೆ. ಫೋನ್ ಸ್ವಿಚ್ ಆಫ್ ಆಗಿದೆ. ಎಷ್ಟು ಟ್ರೈ ಮಾಡಿದ್ರು ಫೋನಿಗೆ ಸಿಗ್ತಿಲ್ಲ. ಮನೆ ಹತ್ರ ಹೋದ್ರೆ ಮನೆ ಹತ್ರನೂ ಸಿಗ್ತಿಲ್ಲ. ಎಲ್ಲ ಹಾಳಾಗೋದ್ಲು. ಅವಳಿಗೆ ಬೇಡ ಅಂತ ಹೋದ್ಮೇಲೆ ನನಗೆ ಯಾಕೋ ಬೇಡ, ಹೋಗ್ತಾಳೆ. ಈ ಹುಡುಗಿರೇ ಸರಿ ಇಲ್ಲ. ಆದರೂ ನನಗೆ ಸಿಗಲಿಲ್ಲ ಅನ್ನೋ ದುಃಖಕ್ಕಿಂತ ನಿನಗೆ ಸಿಗಲಿಲ್ಲ ಅನ್ನೋ ಖುಷಿನೇ ಜಾಸ್ತಿ ಆಗ್ತಿದೆ ಕಣ. ಲೋ ಬನ್ರೋ, ಇಷ್ಟಕ್ಕೆಲ್ಲ ಯಾಕ್ರೋ ಹಿಂಗೆ ಆಡ್ತಿದ್ದೀರಾ? ಹೆಂಗಾಗಿದ್ದೀರಿ ನೋಡ್ರೋ. ಲೋ ನಿಮ್ಮಿಬ್ರಿಗೂ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಆಗೋಷ್ಟೊತ್ತಿಗೆ ನೋಡ್ರೋ, ಆ ಕೂದ ನೋಡಿ, ಆ ಗಡ್ಡ ನೋಡಿ. ಬೆಳಗ್ಗೆ ಆಗೋಷ್ಟೊತ್ತಿಗೆ ಟ್ರಿಮ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ರೇಸರ್ ಹಿಡ್ಕೊಂಡು ಎಲ್ಲ ನಾನೇ ಕಟ್ ಮಾಡಿಬಿಡ್ತೀನಿ. ಬರ್ರೋ ಲೇ, ಬರ್ರೋ, ಎದ್ದೇಳೋ. ಏಯ್ ಬರ. ಹಲೋ ರೇ, ಈಗ ಹೇಳಿದ್ರೆ ಹೆಂಗ್ರಿ? ನಿನ್ನೆ ಹೇಳಬೇಕಿತ್ತು ತಾನೇ ಬರೋಕ್ಕಾಗಲ್ಲ ಅಂತ. ಈಗ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ. ರೇ 20,000 ಅಡ್ವಾನ್ಸ್ ಇಸ್ಕೊಂಡಿದ್ದೀನಿ. ಇವತ್ತೇನಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಕೊಟ್ಟಿಲ್ಲ ಅಂತಂದರೆ ಹುಡುಗಿಯರಪ್ಪ ಮೆಟ್ಟಲ್ಲಿ ಹೊಡಿತಾನೆ. ಅಯ್ಯೋ ಇಡ್ರಿ, ಇನ್ಯಾವತ್ತೂ ಇವೆಂಟಿಗೆ ಕರಿಯಲ್ಲ ನಿಮ್ಮನ್ನ. ಲೋ ಕಮ್ಲೆ, ಮಲಗಿರೋದು ಕಾಣಿಸ್ಲೋಣ, ಆ ಕಡೆ ಹೋಗಿ ಮಾತಾಡೋ. ಮಲ್ಕೊಳ್ರಪ್ಪ, ಮಲ್ಕೊಳ್ಳಿ. ನಿಮ್ಗೇನು EMI ಕಟ್ಟಂಗಿಲ್ಲ, ಜೀವನದಲ್ಲಿ ಜವಾಬ್ದಾರಿ ಇಲ್ಲ. ನಿನಗೆ ಭಾಳ ಜವಾಬ್ದಾರಿ ಇದೆ ಬಿಡಪ್ಪ. ಬೆಳಿಗ್ಗೆ 11 ಗಂಟೆ ಆದರೂ ಮಲಗಿರ್ತಾರೆ. ಅಯ್ಯೋ. ಹಲೋ ಮಹೇಶ್, ಇವತ್ತೊಂದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು, ಬರೋಕ್ಕಾಗುತ್ತಾ? ಹೌದಾ? ಅಲ್ಲ, ನಿಮ್ಮ ಹುಡುಗರು ಯಾರಾದರೂ ಕಳ್ಸೋಕ್ಕಾಗುತ್ತಾ? ಬೇಕಾದ್ರೆ 500 ರೂಪಾಯಿ ಜಾಸ್ತಿ ಕೊಡ್ತೀನಿ. ಹೌದಾ? ಸರಿ ಸರಿ ಸರಿ. ಏನಪ್ಪ ಮಾಡೋದು? ಈ ನನ್ನ ಮಕ್ಕಳು ಖಾಲಿದಾರಲ್ವಾ? ಈ ನನ್ನ ಮಕ್ಕಳನ್ನ ಕರ್ಕೊಂಡೋದ್ರೆ ಒಂಟೇ ಲೋ ಮಗ, ಏನ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಕಣ. ನೀವು ಬನ್ರೋ, ಹೆಲ್ಪ್ ಮಾಡ್ರೋ. ನೀವು ಹೆಂಗೋ ಫ್ರೀ ಇದ್ದೀರಲ್ವಾ? ಏಯ್ ಹೋಗಲ್ಲ. ಇನ್ಸ್ಟಾಗ ಒಂದು ಫೋಟೋ ತಕ್ಕೊಡೋ ಅಂದರೆ ಎಣ್ಣೆ ಹೊಡಿಸಿದ್ರನ್ನೇ ತಕ್ಕೊಡೋದು ಅಂತ ಡಿಮ್ಯಾಂಡ್ ಮಾಡ್ತೀಯ. ಅದು ಬೇರೆ ಲಾಸ್ಟಲ್ಲಿ ಗಾಂಚಲಿ. ಹೋಗ. ಲೋ 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 ಪ್ಲೀಸ್ ಕಣ್ರೋ. ಲೋ 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 ಜಾಸ್ತಿ ಕೆಲಸ ಇಲ್ಲ ಕಣ್ರೋ. ನಾನು ಹೇಳಿದಾಗ ಲೈಟು ಛತ್ರಿ ಹಿಡಿದ್ರೆ ಸಾಕು, ಬೇರೆ ಏನು ಕೆಲಸ ಇಲ್ಲ. ಬರಲ್ಲ, ಹೋಗ. ಲೋ 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 ಎದ್ದೇಳ್ರೋ. ಕರ್ಮ ಯಾವನ್ ನೋಡ್ತಾನೆ, ಹೋಗಲೇ. ಲೋ 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 ಪ್ಲೀಸ್ ಕಣ್ರೋ. ನನ್ನ ಮಕ್ಳ, ನಿಮ್ಮನ್ನು ಹೆಂಗೆ ಎಬ್ಬಿಸ್ಬೇಕನ್ನೋದು ಚೆನ್ನಾಗಿ ಗೊತ್ತು. ಹಲೋ, ಹಾಂ ಸರ್, ಎಸ್ ಸರ್, 2:30ಗೆ ಲೊಕೇಶನಿಗೆ ಬಂದುಬಿಡಿ ಸರ್, ನಾವು ರೆಡಿ ಇರ್ತೀವಿ. ಏನಿಲ್ಲ, ನಿಮ್ಮ ಫಿಯನ್ಸಿ ಜೊತೆ ಒಂದಿಬ್ಬರು ಹುಡುಗಿರು ಬಂದಿರೋ ಚೆನ್ನಾಗಿರ್ತಿತ್ತು. ಯಾಕಿಲ್ಲ, ಈ ಮೇಕಪ್ ಮಾಡೋಕ್ಕೆ, ಲೈಟ್ ಹಿಡಿಯೋಕ್ಕೆ, ಛತ್ರಿ ಹಿಡಿಯೋಕ್ಕೆ ಬರ್ತಾರಲ್ವಾ? ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ. ಓಕೆ. ಏನು ಹುಡುಗಿರಾಗಲೇ ಬಂದಿದ್ದಾರಾ? ಹಾಂ ಸರ್, ಸರಿ ಸರ್, ಸರಿ ಸರ್, ಸರಿ ಸರ್, ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ, ತೊಂದರೆ ಇಲ್ಲ. ನಡಿಕೆಂಬ್ಲಿ. ಆದರೆ ಮುಗಿದ ತಕ್ಷಣ 500 ರೂಪಾಯಿ ಕೊಟ್ಬಿಡ್ಬೇಕು.